ಪ್ರಶಾಂತ್, 3 ಜನ ಒಂದೊಂದು ಪಟ್ಟಿ ತಗೊಂಡು ಹೋಗಿದ್ದಾರಾ ಅಥವಾ ಲಾಸ್ಟ್ ಟೈಮ್ ಹೇಳಿ ಕಳಿಸಿದಂತೆ ಎಲ್ಲರೂ ಸೇರಿ ಒಂದು ಪಟ್ಟಿ ತೆಗೆದುಕೊಂಡು ಹೋಗಿರುವ ಸಾಧ್ಯತೆ ಇರುತ್ತೆ? ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಮತ್ತು ಬಿ ಕೆ ಹರಿಪ್ರಸಾದ್ ಅದೇ ನಿಶ್ಚಿತವಾಗಿ ತಮ್ಮ ಪಟ್ಟಿ ತೆಗೆದುಕೊಂಡು ಹೋಗಿರ್ತಾರೆ. ಯಾಕಂದರೆ ಇಲ್ಲೇ ಒಂದು ಪಟ್ಟಿ ಮಾಡ್ಕೊಂಡು ಹೋದರೆ ಹೈಕಮಾಂಡ್ ಮುಂದೇನು ಒಂದು ಪಟ್ಟಿ ಕೊಡೋದು, ಅದಕ್ಕೆ ಸಹಿ ಅಂದರೆ ಒಪ್ಪಿಗೆ ತೆಗೆದುಕೊಳ್ಳೋದು ಬರೋದು. ಹಂಗೆ ರಾಜಕಾರಣದಲ್ಲಿ ಆಗಲ್ಲ. ಹೀಗಾಗಿ ಸಿದ್ದರಾಮಯ್ಯನವ್ರದ್ದು ಕೆಲವೊಂದು ಹೆಸರುಗಳಿವೆ, ಡಿ ಕೆ ಶಿವಕುಮಾರ್ ಅವರ ಹೆಸರುಗಳಿವೆ. ಆದರೆ ರಾಹುಲ್ ಗಾಂಧಿ ಸೂಚಿಸಿದ ಮಾನದಂಡಕ್ಕನುಗುಣವಾಗಿ ತಮ್ಮ ಹೆಸರುಗಳನ್ನು, ತಮ್ಮ ಪಟ್ಟಿಯನ್ನು ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ರಿಫೈನ್ ಮಾಡಿಕೊಂಡು ಅದನ್ನು ದಿಲ್ಲಿಗೆ ತೆಗೆದುಕೊಂಡು ಹೋಗಿದ್ದಾರೆ ಅನ್ನೋದನ್ನು ಮೂಲಗಳು ಖಚಿತಪಡಿಸ್ತಾ ಇವೆ. ಈಗ ಆ ಹೆಸರುಗಳನ್ನು ಒಂದು ಸಿನರ್ಜಿ ಆಗಬೇಕು. ಇವ್ರದ್ದೊಂದು ಹೆಸರಿದೆ, ಅವ್ರದ್ದೊಂದು ಹೆಸರಿದೆ, ಜಾತಿ ಇದೆ, ವಯಸ್ಸಿದೆ. ಈಗ ಹೊಸಬರು ಅಂತಕ್ಕಂಥ ಮಾನದಂಡವನ್ನು ರಾಹುಲ್ ಗಾಂಧಿ ಸೇರಿಸ್ಲಿಕ್ಕೆ ನೋಡ್ತಾ ಇದ್ದಾರೆ. ಅವೆಲ್ಲವಕ್ಕೂ ಸೂಟ್ ಆಗ್ತಕ್ಕಂಥ ಹೆಸರುಗಳು 2-3 ಹೆಸರುಗಳು ಜಿಲ್ಲೆಯಲ್ಲಿದ್ದರೆ ಅಥವಾ ಬೇರೆ ಬೇರೆ ಜಾತಿಯದಿದ್ದರೆ, ಪ್ರಾದೇಶಿಕ ಅಸಮತೋಲನ ಇದ್ದರೆ ಅದನ್ನು ಸರಿತೂಗಿಸುವ ದೃಷ್ಟಿಯಿಂದ ಒಂದು ಹೆಸರಿಗೆ ಒಂದು ಕನ್ಸೆನ್ಸಸ್ ಅರಾವಿ ಮಾಡಬೇಕಾಗತ್ತೆ. ಬಹುಶಃ ಇವತ್ತು ರಾತ್ರಿ ಅಥವಾ ನಾಳೆ ಬೆಳಿಗ್ಗೆ ನಡೀತಕ್ಕಂಥ ಸಭೆಯಲ್ಲಿ ಆ ಕನ್ಸೆನ್ಸಸ್ ಬರ್ಬೋದು. ನನಗನ್ಸುತ್ತೆ ಇವತ್ತು ರಾತ್ರಿಯೇ ನಡಿಬೋದು. ಯಾಕಂದರೆ ಪಾರ್ಲಿಮೆಂಟ್ನಲ್ಲಿ ನಡೀತಾ ಇರತಕ್ಕಂಥ ಬೆಳವಣಿಗೆಗಳು ಮತ್ತು ಪಾರ್ಲಿಮೆಂಟ್ನ ಹೊರಗಡೆ ನಡೀತಾ ಇರತಕ್ಕಂಥ ಬೆಳವಣಿಗೆಗಳನ್ನು ನೋಡಿದ್ರೆ, ಆದರೆ ಸಭೆ ಇವತ್ತು ರಾತ್ರಿ ಆಗಬೇಕು, ಇಲ್ಲಾಂದರೆ ಮತ್ತು ನಾಳೆ ರಾತ್ರಿ ಆಗಬೇಕು. ಪಾರ್ಲಿಮೆಂಟ್ ನಾಳೆ ಪಾರ್ಲಿಮೆಂಟ್ ನಡೆಯುವ ಸಭೆಯಲ್ಲಿ, ಯಾಕಂದರೆ ಈ ಚರ್ಚೆಗೆ ಕನಿಷ್ಠ ಪಕ್ಷ ಒಂದು 2 ಗಂಟೆ ಟೈಮ್ ಆದರೂ ಬೇಕಾಗತ್ತೆ. 2 ಗಂಟೆ ಟೈಮ್ ಆದರೂ ಬೇಕಾಗತ್ತೆ. ಆ ಕಾರಣದಿಂದ ಇವತ್ತು ರಾತ್ರಿ ನಡೆಯುವ ಸಾಧ್ಯತೆಗಳ ಬಗ್ಗೆ ಹೇಳಲಾಗ್ತಾ ಇದೆ. ಅದಾದಮೇಲೆ ಬೆಳಗ್ಗೆ ಒಂದು ಸಲ ರಾಹುಲ್ ಗಾಂಧಿ ಆ ಪಟ್ಟಿಯನ್ನು ನೋಡಿ ಫೈನಲಿಟಿ ಕೊಡಬಹುದು ಅನ್ನೋದನ್ನು ಮೂಲಗಳು ಖಚಿತಪಡಿಸ್ತಾ ಇವೆ. ಬಟ್ ಬೇರೆ ಬೇರೆ ಹೆಸರುಗಳಿವೆ, ಬೇರೆ ಬೇರೆ ಕಾಂಬಿನೇಷನ್ಸ್ಗಳು ಕೂಡ ಇವೆ. ಹೊಸಬರು ಬರಬೇಕು ಅಂತಕ್ಕಂಥದ್ದನ್ನು ರಾಹುಲ್ ಗಾಂಧಿ ಹೇಳಿರೋದ್ರಿಂದ ಆ ಹೊಸ ಹೆಸರುಗಳು ಯಾವುದಿರಬಹುದು ಅಂತಕ್ಕಂಥದ್ರ ಬಗ್ಗೆ ಜಾಸ್ತಿ ಕುತೂಹಲ ಇದೆ. ಓಕೆ, ಆ ಹೊಸ ಹೆಸರುಗಳ ಬಗ್ಗೆ ಸ್ಪೆಕ್ಯುಲೇಷನ್ಸ್ಗಳು ಕೂಡ ಇವೆ. ಈ ಹೆಸರು ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳೋದು, ಡಾಕ್ಟರ್ ಆರತಿ ಕೃಷ್ಣ ಹೆಸರು ಬರ್ತಿದೆ. NRIಗೆ ಅವರೇ ಸೂಕ್ತರು, ಹೈಕಮಾಂಡ್ಗೂ ಅವರು ಬೇಕು ಅನ್ನುವ ದೃಷ್ಟಿಯಿಂದ ಡಾಕ್ಟರ್ ಆರತಿ ಕೃಷ್ಣ ಹೆಸರು ಬರ್ತಿದೆ. ಹಾಗಿರುವಾಗ ಇತರ ಮಹಿಳೆಯರು ಯಾರು ಸಂಪುಟದಲ್ಲಿ ಜಾಯ್ನ್ ಆಗ್ತಾರೆ? ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಇದ್ದಾರೆ, ನಯನಾ ಮೋಟಮ್ಮ ಇದ್ದಾರೆ, ಇವರ ಹೆಸರುಗಳು ಕೂಡ ಓಡಾಡ್ತಾ ಇದ್ವು. ಡಾಕ್ಟರ್ ಆರತಿ ಕೃಷ್ಣ ಬಂದ ತಕ್ಷಣ ಮಹಿಳೆಯರ ಎಷ್ಟು ಹೆಸರುಗಳು ಒಳಗಡೆ ಬರ್ಬೋದು? ಅವು ಬರದೇ ಹೋದರೆ, ಆ ಹೆಸರುಗಳು ಬರದೇ ಹೋದರೆ ಹೊಸ ಹೆಸರುಗಳಿಗೆ ಎಲ್ಲೆಲ್ಲ ಅವಕಾಶವನ್ನು, ಈಗ ನಯನಾ ಮೋಟಮ್ಮ ಹೊಸ ಹೆಸರು. ಹೌದು. ನಿಮಗೆ ಮೈಸೂರು ಮತ್ತು ಚಾಮರಾಜನಗರ ಭಾಗದಲ್ಲಿ HC ಮಹದೇವಪ್ಪನವ್ರನ್ನ ಕೈ ಬಿಟ್ಟಿರೋದ್ರಿಂದ ಈಗ ಚಿಕ್ಕಮದು ಅನಿಲ್ ಹೊಸ ಹೆಸರದು. ಕರೆಕ್ಟ್. ನಿಮಗೆ ಆನೇಕಲ್ ಶಿವಣ್ಣ ಹೊಸ ಹೆಸರು. ನರೇಂದ್ರ ಸ್ವಾಮಿ ಬರ್ತಾರ, ಆನೇಕಲ್ ಶಿವಣ್ಣ ಬರ್ತಾರ. ವಿಧಾನ ಪರಿಷತ್ತಲ್ಲಿ ಯಾರು ಬರ್ತಾರೆ? ಈಗ ಸಲೀಂ ಅಹ್ಮದ್ ಭಾಳ ಮುಖ್ಯ ಅಂತಂದರೆ ನೋಡಿ, ವಿಧಾನ ಪರಿಷತ್ತಲ್ಲಿ ಒಬ್ಬ ಸಭಾನಾಯಕರು ಬೇಕು. ಡಾಕ್ಟರ್ ಯತೀಂದ್ರ ಇದ್ದರೂ ಕೂಡ ಮೊದಲನೇ ಬಾರಿ ಮಂತ್ರಿ ಆಗಿರೋದ್ರಿಂದ, ಹೌದು, ಜೂನಿಯರ್ ಅನುಭವದ ಕೊರತೆ ಇರೋದ್ರಿಂದ ಅವರನ್ನು ನೇರವಾಗಿ ಹೋಗಿ ಸಭಾನಾಯಕ ಮಾಡೋದು ಕಷ್ಟ ಆಗ್ಬೋದು. ಆ ಕಾರಣದಿಂದ ಯಾರನ್ನ, ಈಗ ಡಾಕ್ಟರ್ ಸಲೀಂ ಅಹ್ಮದ್ ಹೆಸರು ಭಾಳ ಓಡಾಡ್ತಾ ಇದೆ. ಆಗ ಜಮೀರ್ ಅಹ್ಮದ್ ಖಾನ್ ಆಗಲಿಕ್ಕಿಲ್ಲ. ಜಮೀರ್ ಅಹ್ಮದ್ ಖಾನ್ ಬದಲಿಗೆ ಹ್ಯಾರಿಸ್ ಒಳಗಡೆ ಬರ್ತಾರ, ರಿಜ್ವಾನ್ ಅರ್ಷದ್ ಒಳಗಡೆ ಬರ್ತಾರ, ತನ್ವೀರ್ ಸೇಠ್ ಒಳಗಡೆ ಬರ್ತಾರ, ರಹೀಂ ಖಾನ್ ಒಳಗಡೆ ಬರ್ತಾರ. ಈ ಎಲ್ಲ ಹೆಸರುಗಳು ನಿಶ್ಚಿತವಾಗಿ ಓಡಾಡ್ತಾ ಇವೆ. ಯಾರ್ಯಾರ ಪಟ್ಟಿಯಲ್ಲಿ ಯಾರ್ಯಾರ ಹೆಸರುಗಳಿವೆ ಅನ್ನೋದು ಬಹಳ ಮುಖ್ಯ. ಆ ಪಟ್ಟಿ, ಎಲ್ಲ ಪಟ್ಟಿಗಳನ್ನು ತೆಗೆದುಕೊಂಡಾಗ ಒಂದು ಕನ್ಸೆನ್ಸಸ್ ಆಗಬೇಕು, ಒಂದು ಜಾತೀಯ ಪ್ರಾತಿನಿಧ್ಯ ಆಗಬೇಕು, ಒಂದು ಪ್ರಾದೇಶಿಕ ಸಮತೋಲನ ಆಗಬೇಕು, ಇನ್ನೊಂದು ಹೊಸಬರಾಗಬೇಕು. ಇವು ಎಲ್ಲ ಮಾನದಂಡಗಳು ಯಾರ್ಯಾರ ಹೆಸರಿಗೆ ಸರಿದೂಗ್ತವೆ. ಇದು ಪ್ರಾಯಶಃ ಇವತ್ತು ರಾತ್ರಿ ಒಂದು ಫೈನಾಲಿಟಿ 80% ಹೆಸರು ಫೈನಲ್ ಆಗ್ಬೋದು ಅಂತ ಅನ್ಸುತ್ತೆ ನನಗೆ. ಓಕೆ, ಕೊನೆಯ 20% ಅವೆಲ್ಲವೂ ಸರ್ಪ್ರೈಸ್ ಅಜಿತ್. ಅವು ನೀವು ಅಂದರೆ ಡಿ ಕೆ ಶಿವಕುಮಾರ್ ಹೇಳಿದ್ದು, ಸಿದ್ದರಾಮಯ್ಯ ಅವರು ಹೇಳಿದ್ದುಕ್ಕಿಂತ ನಾಳೆ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ, ವೇಣುಗೋಪಾಲ್ ಅವ್ರದ್ದೊಂದು ವಿಟೋ ಇರುತ್ತಲ್ಲ, ಅವ್ರದ್ದೊಂದು ವಿಟೋ ಇರುತ್ತೆ. ಒಂದು ವೇಳೆ ಖರ್ಗೆ ಹೇಳಿದವರು ಯಾರಾದರೂ ಕಡಿಮೆ ಆದರೆ ಕೊನೆಗೆ ಅವ್ರದ್ದೊಂದು ವಿಟೋ ಇರುತ್ತೆ. ಈಗ ಲಾಸ್ಟ್ ಟೈಮ್ ನೀವು ನೋಡಿದರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಕಳಿಸಿರ್ತಕ್ಕಂಥ ಪಟ್ಟಿಯಲ್ಲಿ ಇವ್ರದ್ದು ಹೆಸರು ಇರಲಿಲ್ಲ. ಯಾರ್ದು? ಶರಣ್ ಪ್ರಕಾಶ್ ಪಾಟೀಲ್ದು ಇರಲಿಲ್ಲ, ಭೈರ್ತಿ ಸುರೇಶ್ದು ಇರಲಿಲ್ಲ. ಅದನ್ನು ಕೊನೆಯ ಗಳಿಗೆಯಲ್ಲಿ ರಾಹುಲ್ ಗಾಂಧಿ ಅವ್ರ ಕಡೆಯಿಂದ ಹೇಳಿಸಲಾಯಿತು, ಇನ್ನೂ ಅಡಿಷನ್ ಮಾಡಿ ಅಂತ. ಆಗ ಈ 2 ಹೆಸರುಗಳು ಬಂದವು. 23ರ ಸಂಪುಟ ರಚನೆ ನಿಮಗೆ ನೆನಪಿದ್ರೆ
ಖರ್ಗೆ ಅವ್ರಿಗೂ ಡಾಕ್ಟರ್ ಸುಧಾಕರ್ ಆಗ್ತಾರೆ ಅನ್ನೋದು ಗೊತ್ತಿರಲಿಲ್ಲ. ಡಿ ಸುಧಾಕರ್ ಇದ್ರು ನೋಡಿ, ಡಾಕ್ಟರ್ ಅಲ್ಲ, ಕರೆಕ್ಟ್. ದಿವಂಗತ ಸುಧಾಕರ್ ಆಗ್ತಾರೆ ಅನ್ನೋದು ಗೊತ್ತಿರಲಿಲ್ಲ. ಹೌದು. ಡಿ ಕೆ ಶಿವಕುಮಾರ್ ಪಟ್ಟು ಹಿಡಿದು ವೇಣುಗೋಪಾಲಿಂದ ರಾಹುಲ್ ಗಾಂಧಿಗೆ ಹೇಳಿಸಿ ಆ ಸುಧಾಕರ್ ಹೆಸರನ್ನು ಹಾಕ್ಸ್ಕೊಂಡ್ಬಂದಿದ್ರು. ಅದು ಹಾಕಿಸಿದಾಗ ಖರ್ಗೆ ಅವ್ರಿಗೂ ಕೂಡ ಅದು ಹೆಸರು ಆಗತ್ತೆ ಅನ್ನೋದು ಗೊತ್ತಿರಲಿಲ್ಲ. ಎಸ್, ಹೀಗೆ ಅನೇಕ ವಿಟೋಗಳು ಕೂಡ ಬರ್ತವೆ. 80% ಇವತ್ತು ಫೈನಲ್ ಆಗ್ಬೋದು, ಉಳಿದಿದ್ದು 20% ನನಗನ್ಸುತ್ತೆ ನಾಳೆ ಕಳಿಸ್ತಕ್ಕಂಥ ಪಟ್ಟಿಯಲ್ಲಿ. ನಾಳೆ ಆಗತ್ತೆ ಅನ್ನೋದನ್ನು ರಾಜಭವನಕ್ಕೆ ತಿಳಿಸಲಾಗಿತ್ತು. ಓಕೆ, ಈಗ ರಾಜಭವನದಿಂದ ಬರ್ತಾ ಇರ್ತಕ್ಕಂಥ ಮಾಹಿತಿಗಳ ಪ್ರಕಾರ ಗುರುವಾರ ಟೆಂಟೇಟಿವ್ಲಿ ಮಾಡ್ತೀವಿ ಅನ್ನೋದನ್ನು ಮುಖ್ಯಮಂತ್ರಿಗಳ ಕಚೇರಿಯಿಂದ ರಾಜಭವನಕ್ಕೆ ತಿಳಿಸಲಾಗಿದೆ. ಹಾಗಂತ ಇವತ್ತು ರಾತ್ರಿ ಎಲ್ಲ ಫೈನಲ್ ಆದರೆ ನಾಳೆ ಸಂಜೆ ಕೂಡ ಆಗ್ಬೋದು. ಬಟ್ ಡಿ ಕೆ ಶಿವಕುಮಾರ್ ಏನೋ ಗುರುವಾರ ಮಾಡುವ ಅನ್ನುವ ಮನಸ್ಥಿತಿಯಲ್ಲಿದ್ದಾರೆ ಅನ್ನೋದನ್ನು ಅವರ ಕಚೇರಿ ಮೂಲಗಳು ಹೇಳ್ತಾ ಇವೆ. ಓಕೆ, ಈಗ ನಾವು ಹಳಬರು ಹೊಸಬರು ರೇಷಿಯೋ ಮಾತಾಡಿದ್ವಿ, ಮಹಿಳೆಯರು 2 ಜನ ಇರಬಹುದು ಅಂತ ಮಾತಾಡಿದ್ವಿ. ಒಕ್ಕಲಿಗ ಸಮುದಾಯದ ಮುಖ್ಯಮಂತ್ರಿ ಆಗಿರುವುದರಿಂದ ಅಹಿಂದಕ್ಕೆ ಜಾಸ್ತಿ ಸ್ಥಾನಗಳು ಸಂಪುಟದಲ್ಲಿ ಸಿಗ್ತವ? ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗಿನ ಲೆಕ್ಕಾಚಾರ ಬೇರೆ ಇತ್ತು. ಅದೇ ನೋಡಿ, ಅಹಿಂದದಲ್ಲಿ ಎಲ್ಲರೂ ಬಂದರು. ಅಲ್ಪಸಂಖ್ಯಾತರು, ದಲಿತರು, ಹಿಂದುಳಿದ ವರ್ಗ ಎಲ್ಲರೂ ಬಂದರು. ಜೊತೆಗೆ ಲಿಂಗಾಯತರು. ಯಾಕಂದರೆ ಎದುರುಗಡೆ ಇರ್ತಕ್ಕಂಥ ಪಕ್ಷ ಒಂದು ಲಿಂಗಾಯತ ಬಾಹುಳ್ಯ ಪಕ್ಷ, ಭಾರತೀಯ ಜನತಾ ಪಾರ್ಟಿ. ಅಲ್ಲಿಂದ ನೀವು ಮತಗಳನ್ನು ತೆಗೆದುಕೊಳ್ಬೇಕಾದ್ರೆ ಲಿಂಗಾಯತ ಉಪಜಾತಿಗಳಿಗೆ ಪ್ರಾತಿನಿಧ್ಯ ಕೊಡಬೇಕು ಅನ್ನೋದು ಒಂದು ಬೇಡಿಕೆ ನಿಶ್ಚಿತವಾಗಿದೆ. ಅದೀಗ ಕೊಟ್ಟ ತಕ್ಷಣ ಓಟ್ಗಳು ಬರ್ತಾವ, ದ್ಯಾಟ್ ಈಸ್ ಅ ಡಿಫ್ರೆಂಟ್ ಕ್ವಶನ್. ಆದರೆ ಲಿಂಗಾಯತ ಶಾಸಕರು ಜಾಸ್ತಿ ಇದ್ದಾರೆ, ಅವರಿಗೆ ಅಡಕ್ವೆಟ್ಲಿ ರಿಪ್ರೆಸೆಂಟೇಷನ್ ಕಾಂಗ್ರೆಸ್ ಪಾರ್ಟಿಯಲ್ಲಿ ಸಿಗಲ್ಲ ಅಂತಕ್ಕಂಥ ಕೂಗೇನಿದೆ. ಡಿ ಕೆ ಶಿವಕುಮಾರ್ ಅದನ್ನು ಮ್ಯಾನೇಜ್ ಮಾಡುವ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಓಕೆ, ಯಾಕಂದರೆ ಮುಂದಿನ ಚುನಾವಣೆಯಲ್ಲಿ ಒಂದು ಕಡೆ ಒಕ್ಕಲಿಗರ ಪಕ್ಷ JDS, ಇನ್ನೊಂದು ಕಡೆ ಲಿಂಗಾಯತ ಬಾಹುಳ್ಯ ಪಕ್ಷ BJP, ಈ ಎರಡನ್ನೂ ಎದುರಿಸಬೇಕಾದ್ರೆ ಅಲ್ಲಿ ರಿಪ್ರೆಸೆಂಟೇಷನ್ ಬ್ಯಾಲೆನ್ಸ್ ಮಾಡಬೇಕು ಅಂತ ಸ್ವತಃ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಇರೋದ್ರಿಂದ ನನಗನ್ಸತ್ತು ಒಕ್ಕಲಿಗರ ಸಂಖ್ಯೆಗಳು ಕಡಿಮೆ ಆಗಲಿಕ್ಕಿಲ್ಲ ಅಜಿತ್. ಓಕೆ, ಒಂದೇನೋ ಕಡಿಮೆ ಆಗ್ಬೋದು, ಬಟ್ ಹೆಸರುಗಳೇ ಈಗ ಡಾಕ್ಟರ್ ಸುಧಾಕರ್ ಇದ್ದರು, ಚಿಂತಾಮಣಿ ಶಾಸಕರು, ಕಳೆದ ಬಾರಿ ಇದ್ದರು. ಈ ಬಾರಿ ಒಳಗಡೆ ಬರ್ತಾರ. ಚಲೋರಾಯಸ್ವಾಮಿ ನಾಗಮಂಗಲದ ಶಾಸಕರು, ಈ ಬಾರಿ ಅವರು ಒಳಗಡೆ ಬರ್ತಾರ. ಬಾಲಕೃಷ್ಣ ಹೆಸರು ಜಾಸ್ತಿ ಓಡ್ತಾ ಇದೆ. ಶಿವಲಿಂಗೇಗೌಡರಿಗೆ ಪ್ರಾತಿನಿಧ್ಯ ಕೊಡಬಹುದು ಅಂತಕ್ಕಂಥ ಮಾತಿದೆ. ಬೆಂಗಳೂರಿನಲ್ಲಿ ಒಬ್ಬ ಒಕ್ಕಲಿಗೆ ಕೊಡ್ತಾರ, ಕೃಷ್ಣಪ್ಪ ಮತ್ತು ಅವರ ಮಗ ಪ್ರಿಯಾ ಕೃಷ್ಣ, ಇವರು ಕೂಡ. ಆದರೆ ಡಿ ಕೆ ಶಿವಕುಮಾರ್ ಜೊತೆ ಅವರ ಸಂಬಂಧಗಳು ಅಷ್ಟಕ್ಕಷ್ಟೇ. ಬಟ್ ಬಿಜೆಪಿಯನ್ನು ಸ್ವಲ್ಪ ಮಟ್ಟಿಗೆ ನ್ಯೂಟ್ರಲೈಸ್ ಮಾಡಬೇಕಾದ್ರೆ ಬೆಂಗಳೂರಿನಲ್ಲಿ ಒಕ್ಕಲಿಗರ ಒಂದು ಪ್ರಾತಿನಿಧ್ಯ ಬೇಕು ಅಂತಕ್ಕಂಥ ಮಾತು ಕೂಡ ಇದೆ. ಸೊ ಅದನ್ನು ನೋಡಿ, ಎಲ್ಲ ಹೆಸರುಗಳಿಗೂ ಒಂದು ಪ್ಲಸ್ ಇರುತ್ತೆ, ಒಂದು ಮೈನಸ್ ಇರುತ್ತೆ. ಹೌದು. ಸೊ ಅಂತಿಮವಾಗಿ ಗಟ್ ಫೀಲಿಂಗ್ ಮೇಲೆ ಹೈಕಮಾಂಡ್ ಮತ್ತು ಇವರೆಲ್ಲರೂ ಕೂತ್ಕೊಂಡು ಯಾವ್ಯಾವ ಹೆಸರುಗಳನ್ನು ಪಿಕ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಇಸ್ ಅ ಸ್ಟ್ರಾಂಗ್ ಕಂಟೆಂಡರ್ ಇನ್ ಮುಂಬೈ ಕರ್ನಾಟಕ. ಹೌದು. ಹೈಕಮಾಂಡ್ಗೂ ಕೂಡ ಇದ್ದಾರೆ, ಕಾಂಗ್ರೆಸ್ನಲ್ಲಿ ವೋಕಲ್ ಆಗಿ ಲೀಡರ್ಶಿಪ್ ಇದೆ, ಡಿ ಕೆ ಶಿವಕುಮಾರ್ ಜೊತೆ ಸತತವಾಗಿ ನಿಂತ್ಕೊಂಡಿದ್ದಾರೆ. ಮತ್ತು ಮಲ್ಲಿಕಾರ್ಜುನ್ ಖರ್ಗೆ, ಸಿದ್ದರಾಮಯ್ಯನವ್ರಿಗೂ ಬೇಡ ಅನ್ನುವ ಹೆಸರಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ನ ಒಳಗೆ ತೆಗೆದುಕೊಂಡಾಗ ನೀವು ಪಕ್ಕದ ಜಿಲ್ಲೆ ಶಿವಾನಂದ್ ಪಾಟೀಲ್ ಲಾಸ್ಟ್ ಟೈಮ್ ಬಂದಿದ್ರು. ಈಗ ಅವ್ರು ಬರ್ತಾರೋ ಇಲ್ವೋ, ಅಥವಾ ಹೊಸ ಹೆಸರು ಅನ್ನುವ ಕಾರಣಕ್ಕೆ ಯಶವಂತಗೌಡ ಪಾಟೀಲ್ ಬರ್ತಾರಾ, ವಿಜಯಾನಂದ್ ಕಾಶಪ್ಪನವರೊಂದು ಹೆಸರಿದೆ, ಅವ್ರು ಬರ್ತಾರಾ? ಎಲ್ಲ ನಾವು ಮೊನ್ನೆ ಕೂಡ ಇದ್ರ ಬಗ್ಗೆ ಮಾತಾಡಿದ್ವಿ. ಜಿಲ್ಲೆಗೆ ಹೋದಂತೆ ನೀವು ಪರ್ಮಿಟೇಷನ್ಸ್ ಕಾಂಬಿನೇಷನ್ಸ್ ಬದಲಾಗ್ತವೆ. ಲಕ್ಷ್ಮಣ್ ಸವದಿ ಬರ್ತಾರಾ ಬೆಳಗಾವಿ ಜಿಲ್ಲೆಯಲ್ಲಿ? ಜಾರಕಿಹೊಳಿ ಅನ್ಬೋದು, ಲಕ್ಷ್ಮೀ ಹೆಬ್ಬಾಳ್ಕರೇ ಮಂತ್ರಿ ಮಾಡಿ, ಲಕ್ಷ್ಮಣ್ ಸವದಿ ಬೇಡ ಅಂತ. ಕರೆಕ್ಟ್. ಇದೊಂದು ಹೊಸ ಕಾಂಬಿನೇಷನ್ ಬರ್ಬೋದು. ನೀವು ಧಾರವಾಡಕ್ಕೆ ಬಂದರೆ ಪ್ರಸಾದ ಬಯ್ಯ ಇದ್ದಾರೆ, ಕೋನ್ ರೆಡ್ಡಿ. ಈಗ ನಾಳೆ ಅಲ್ಲಿ HK ಪಾಟೀಲ್ರನ್ನೂ ಮಾಡಲಿಲ್ಲ, GS ಪಾಟೀಲ್ರನ್ನೂ ಮಾಡಲಿಲ್ಲಪ್ಪ. ಫಾರ್ ಎಕ್ಸಾಂಪಲ್, ಈಗ HK ಪಾಟೀಲ್ರ ಹೆಸರು ಸ್ಪೀಕರ್ ಸ್ಥಾನಕ್ಕೆ ಅಂತ ಕೇಳಿ ಬರ್ತಾ ಇದೆ. ಹೌದು. ಅಲ್ಲಿ GS ಪಾಟೀಲ್ ರೋಣ ಬೇಡ, ಕೋನ್ ರೆಡ್ಡಿನ ಮಾಡಿಬಿಡಿ ಅಂತ ಧಾರವಾಡ ಜಿಲ್ಲೆಯಲ್ಲಿ ಹೊಸ ಹೆಸರು ಅಂತ ಬಂದರೆ 12 ಸೀಟ್ ಇವೆ ಹೊಸಬರಿಗೆ. ಸ್ವಲ್ಪ ರೈತ ಪರನೂ ಇದ್ದಾರೆ. ಕೋನ್ ರೆಡ್ಡಿನ ಮಾಡಿಬಿಡಿ ಅಂತ ಬಂದರೆ ಅಬ್ಬಯ್ಯ ಹೋಯಿತು, ಸಂತೋಷ್ ಲಾಡು ಹೋಯಿತು. ಇಲ್ಲ, ಸಂತೋಷ್ ಲಾಡ್ ಮೇಲೆ ಪ್ರೆಷರ್ ಜಾಸ್ತಿ ಇದೆ, ಸಂತೋಷ್ ಲಾಡ್ರನ್ನು ಮಾಡಲೇಬೇಕು ಅನ್ನುವ ಪ್ರೆಷರ್ ಇದೆ. ಹೈಕಮಾಂಡ್ ಮಟ್ಟದಲ್ಲೂ ಇದೆ, ಅವ್ರಿಗೊಂದು ಸ್ವಲ್ಪ ಮಹಾರಾಷ್ಟ್ರದ ಕನೆಕ್ಷನ್ಸ್ ಇವೆ. ಸಂತೋಷ್ ಲಾಡ್ ಮಾಡಿದರೆ ಅಲ್ಲಿ ಮಾನೆ ಹಾರ್ತು, ಈ ಕಡೆ ಕೋನ್ ರೆಡ್ಡಿ ಹಾರ್ತು, ಈ ಕಡೆ ಅಬ್ಬಯ್ಯ ಹಾರ್ತು. ಆಗ ಬಸವರಾಜ್ ಶಿವಣ್ಣವರ ಲಾಡ್ ಅನ್ನೋ ಒಂದು ಕಾಂಬಿನೇಷನ್ ಬರುತ್ತಾ? ಕುರುಬರು ಇರೋರಿಬ್ಬರು ಈ ಭಾಗದವರು. ಆ ಭಾಗದಲ್ಲಿ ಕಾಂಗ್ರೆಸ್ಗೆ
ಲಿಂಗಾಯತರ ಓಟ್ಗಿಂತ ಜಾಸ್ತಿ ಕುರುಬರ ಓಟ್ ಬರ್ತವೆ. ಹೌದು. ಸೊ ಕುರುಬರ ಪ್ರಾತಿನಿಧ್ಯ ಯಾರಿಗೆ ಅನ್ನೋದೊಂದು ಬರುತ್ತೆ. ಬಟ್ ಇದರಲ್ಲಿ ಅಜಯ್ ಮೇ ಬಿ ವಿ ಆಲ್ಸೋ ಮಿಸ್ ದಟ್ ಪಾಯಿಂಟ್. ಹಾಂ, ಯಾರು ನಾಳೆ ಮಂತ್ರಿಯಾಗಿ ಕಾಂಗ್ರೆಸ್ ಪಾರ್ಟಿಗೆ ಮತ್ತು ಸರ್ಕಾರಕ್ಕೆ ಒಳ್ಳೆ ಹೆಸರು ವ್ಯಾಲ್ಯೂ ಆ್ಯಡ್ ಮಾಡ್ತಾರೆ ಅವರು. ಆ ವ್ಯಾಲ್ಯೂ ಎಡಿಷನ್ ಹೆಸರುಗಳನ್ನು Yes. ಯಾವ ಮಾನದಂಡದಲ್ಲಿ ನೋಡಲಾಗತ್ತೆ ಅನ್ನೋದು, ಯಾಕಂದರೆ ಇಲ್ಲಿವರೆಗೆ ಆ ರೀತಿಯ ಮಾನದಂಡಗಳನ್ನು ನಾವು ಯಾವುದೇ ಪಾರ್ಟಿಯಲ್ಲಿ ನೋಡಿಲ್ಲ ಅಜಿತ್. ಈ ಬಣದವರ, ಆ ಬಣದವರ, ಈ ಜಾತಿಯವರ, ಆ ಜಿಲ್ಲೆಯವರ, ಇಷ್ಟೇ ಈ ಮಾನದಂಡಗಳನ್ನು ನೋಡಿದ್ದೀವಿ. ಇಲ್ಲಪ್ಪ ಒಂದು ಜಿಲ್ಲೆಗೆ ಬೇಕಾದ್ರೆ ಇಬ್ಬರು ಕೊಡೋಣ, ಬಟ್ ಇವರನ್ನು ನಾವು ಬಿಡಲ್ಲ ಅನ್ನುವಂಥ ಹೆಸರುಗಳನ್ನು ಯಾವ ಆಧಾರದ ಮೇಲೆ ಸಭೆಯಲ್ಲಿ ಚರ್ಚೆ ಮಾಡಲಾಗತ್ತೆ? ವಿ ಆಲ್ಸೋ ಡೋಂಟ್ ನೋ. ಎಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.